ಕನ್ನಡದ ರವಿ ಮೂಡಿ ಬಂದ, ಮುನ್ನಡೆವ ಬೆಳಕನ್ನು ತಂದ, ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ. ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇಷ್ಟು ದಿನ ನಾನು ಹೆಚ್ಚು ಕಡಿಮೆ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟ ವಿಷಯಗಳನ್ನು ಹಂಚ್ಕೊತಾ ಇದ್ದೆ. ಇವತ್ತು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಅಂತಹ ಒಂದು ಸ್ಮಾಲ್ ಬಿಟ್ ಅಂತ ಏನು ಕರಿತೀರಾ, ಒಂದು ಸಣ್ಣ ತುಣುಕು ನಿಮ್ಮ ಮುಂದೆ ತರ್ತೀನಿ. ನೋಡಿ, ಅಲ್ಲಿ ಚಿತ್ರದಲ್ಲಿ ಹಣದ ರಾಶಿ ಹೊಳೆ ಥರ ಹರಿತಾ ಇದೆ, ಹಣ ಬೀಳ್ತಾ ಇದೆ. ನಿಮಗೆ ಗೊತ್ತಾಯಿತು ಯಾವುದು ಅಂದರೆ, ನಾನು ಭಾಗ್ಯಶಿಲ್ಪಿಗಳಲ್ಲಿ ಸರ್ ಎಂ ವಿ ಅವರ ಹಣಕಾಸು ನೀತಿಗೆ ಅವರು ಮಾಡಿದಂತಹ ಕ್ರಮಗಳೇನು, ಈ ಪ್ರಶ್ನೆಯನ್ನು ತೊಗೊಂಬಂದಿದ್ದೀನಿ. ಬೇಕಾದ್ರೆ ನೀವು ನೋಡ್ಬೋದು. ಸರ್ ಎಂ ವಿ ಅವರು ಹಣಕಾಸು ನೀತಿಗೆ, ದುಡ್ಡೇ ದೊಡ್ಡಪ್ಪ ಅಲ್ವಾ, ದುಡ್ಡಿಲ್ಲ ಅಂದರೆ ಏನೂ ಇಲ್ಲಪ್ಪ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಣಕಾಸು ನೀತಿಗೆ ಕೈಗೊಂಡ ಕ್ರಮಗಳೇನು, ಏನು ಸ್ಟೆಪ್ಸನ್ನು ಇವರು ತಗೊತಾರೆ ಅಂತ. ಬನ್ನಿ, ಮೊದಲನೇ ಪಾಯಿಂಟ್ ನೋಡೋಣ. 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಇವರು. ನೋಡಿ, ನಾನು ಅದನ್ನು ಹೈಲೈಟ್ ಮಾಡಿ ನೋಡಿಸ್ತೀನಿ ಸ್ವಲ್ಪ ನಿಮಗೆ. ರೆಡ್ಡಲ್ಲಿ ನೋಡಿ, ಇದೆಯಲ್ಲ. 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಯಾಕಂದರೆ ಜನಗಳ ಹಣಕಾಸು ಭದ್ರತೆ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿ ಈ ಒಂದು ಸ್ಟೆಪ್ಸನ್ನು ತಗೊತಾರೆ ಶ್ರೀಯುತರು. ಹಾಗಿದ್ಮೇಲೆ ಓಕೆ, ಬ್ಯಾಂಕ್ ರೆಡಿ ಆಯಿತು. ಅದಕ್ಕೆ ಖಾತೆಗಳು, ಅಕೌಂಟ್ಸು ಕ್ರಿಯೇಟ್ ಆಗಬೇಕಲ್ವ. ಅದಕ್ಕೆ ಉಳಿತಾಯ ಖಾತೆ, ಇವತ್ತೇನು ನಮಗೆ SB ಅಕೌಂಟ್ ಅಂತ ಇದೆ ನಮ್ಮಲ್ಲಿ, ಉಳಿತಾಯ ಖಾತೆ, ಸೇವಿಂಗ್ ಬ್ಯಾಂಕ್ ಅಕೌಂಟ್, ಇದನ್ನು ಚಾಲ್ತಿಗೆ ತರ್ತಾರೆ. ಎಲ್ಲ ಮಂಜೂರಾಗುತ್ತೆ. ಈ ಅಕೌಂಟ್ಸ್ ಎಲ್ಲ ಅಸ್ತಿತ್ವಕ್ಕೆ ಬರುತ್ತೆ. ಉಳಿತಾಯ ಖಾತೆ ಅಸ್ತಿತ್ವಕ್ಕೆ ಬರುತ್ತೆ. ನೆಕ್ಸ್ಟ್, ಕೈಗಾರಿಕೆಗಳ ಅಭಿವೃದ್ಧಿಗೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಲೇಬೇಕಲ್ವ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್, ನೋಡಿ ಇದೊಂಥರ ಫೀವರ್ ಥರ ಕಾಣಿಸ್ತಾ ಇದೆ, ಏನೋ ಫೀವರ್ ಇದ್ದಂಗೆ ಫೀಲ್ ಆಗ್ತಾ ಇದೆ. ಫೀಡರ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಇದ್ರ ಮುಖಾಂತರ ಕೈಗಾರಿಕೆಗಳಿಗೆ ಲೋನ್ಗಳನ್ನು ಕೊಡೋದು, ಅದನ್ನು ವಸೂಲಿ ಮಾಡೋದು ಫೀಡರ್ ಬ್ಯಾಂಕ್ ಮುಖಾಂತರ ನಡೆಯುತ್ತೆ. ಇದು ಹಣಕಾಸು ನೀತಿ ಸರ್ ಎಂ ವಿ ಅವರು ತೆಗೆದುಕೊಂಡ ಮುಂದುವರೆದ ಸ್ಟೆಪ್ಸು. ಮುಂದೆ ನೋಡೋಣ. ಮೈಸೂರು ಬ್ಯಾಂಕ್. ಓಕೆ, ನೋಡಿ ಇಲ್ಲಿ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್, ಎಲ್ಲರೂ ಕೂಡ ಇದನ್ನು ಹತ್ತಿರದಿಂದ ನೋಡಿರ್ತಾರೆ. ಅದರ ಒಳ ಹೊಕ್ಕಿ ಅದರ ಆಳವನ್ನು ನೋಡಿರ್ತಾರೆ ಎಲ್ಲರೂ ಕೂಡ ಹೆಚ್ಚು ಕಡಿಮೆ. ನೋಡಿ, ಇವರ ಕಾಲದಲ್ಲಿ ಇದು ಜಾರಿಗೆ ಬರುತ್ತೆ. ಭಾರತೀಯ ಜೀವ ವಿಮಾ ನಿಗಮ, ಇದು ಸ್ಥಾಪನೆ ಆಗುತ್ತೆ, ರಚನೆ ಆಗುತ್ತೆ. ಬಹಳ ಭದ್ರತೆ ಇರ್ತಕ್ಕಂಥ ಒಂದು ಕ್ರಮ ಇದು. ಭಾರತೀಯ ಜೀವ ವಿಮಾ ನಿಗಮ LIC ಇವರ ಕಾಲದಲ್ಲೇ ಸ್ಥಾಪನೆ ಆಗಿದ್ದು. ಪ್ರಾಂತೀಯ ಸಹಕಾರ ಸಂಘಗಳ ಸ್ಥಾಪನೆ, ಅಂದರೆ ಸಣ್ಣ ಸಣ್ಣ ಈ ಸ್ತ್ರೀಶಕ್ತಿ ಸಂಘಗಳಿಗೆ ಲೋನ್ಗಳನ್ನು ಕೊಡೋದು, ಈ ಉಜ್ಜೀವನ್ ಬ್ಯಾಂಕ್ಗಳ ಸ್ಥಾಪನೆ ಈಗಿರ್ತಕ್ಕಂಥದ್ದು. ಆ ಥರ ಸಣ್ಣ ಸಣ್ಣ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿ ಜನಗಳಿಗೆ ಹಣವನ್ನು ಮುಟ್ಟಿಸುವಂಥ ಪ್ರಯತ್ನ. ನಿಜವಾಗ್ಲೂ ಇದು ಬಹಳ ಅದ್ಭುತವಾದ ಒಂದು ಕೆಲಸ ಸರ್ ಎಂ ವಿ ಅವರ ಕಡೆಯಿಂದ ಆಗಿದ್ದು. ನೆಕ್ಸ್ಟ್ ನಾವು ಹೋದರೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳೇನು, ಅವರ ಎಜುಕೇಷನ್ ಸ್ಟೆಪ್ಸು ಭದ್ರವಾಗಿ ನೆಲೆಯೂರೋದಕ್ಕೆ ಶಿಕ್ಷಣ, ಇವರು ಯಾವ ಕ್ರಮಗಳನ್ನು ತಗೊತಾರೆ. ಬನ್ನಿ, ಮೊದಲನೇ ಪಾಯಿಂಟ್ ನೋಡೋಣ. ನೋಡಿ, ಮಗು ಓದ್ತಾ ಇದೆ. ಎಜುಕೇಷನ್ ಅಂತ ಕುಣಿತಾ ಇದೆ. ಶಿಕ್ಷಣ ಇದ್ದರೆ ಕುಣಿತ. ಆಧುನಿಕ ಶಿಕ್ಷಣವೇ ಅಂದರೆ ಏನಿವಾಗ ನೀವು ಹೊಸ ಎಜುಕೇಷನನ್ನು ನಾವು ನೋಡ್ತಾ ಇದ್ರಿ, ಈಗ ಆವಾಗಲೇ ಅದನ್ನು ಥಿಂಕ್ ಮಾಡಿದರು. ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಎಜುಕೇಷನ್ ಇತ್ತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅಂತ ಹೇಳಿ ಬಹಳ ನಂಬಿಕೆಯನ್ನು ಇಟ್ಟಿದ್ರು ಆಧುನಿಕ ಶಿಕ್ಷಣದಲ್ಲಿ ಸರ್ ಎಂ ವಿ ಅವರು. ಮತ್ತೆ 1913 ಬಂತು, ಅಲ್ಲಿ ಹಣಕಾಸು ನೀತಿಯಲ್ಲಿ ಬಂತು, ಇಲ್ಲೂ ಕೂಡ ಶಿಕ್ಷಣಕ್ಕೂ ಬರುತ್ತೆ. ನೋಡೋಣ ಏನು ಅಂತ. ಪ್ರಾಥಮಿಕ ಶಿಕ್ಷಣ ನಿಬಂಧನೆ ಜಾರಿ ಮಾಡಿದ್ರು. ತಮಾಷೆ ಮಾತಾಡ್ಸಿ, ಅದೇ ಹೇಳಿದ್ನಲ್ವಾ, ಬ್ರಿಡ್ಜು ಯಾವ ರೀತಿ ಕಟ್ಟಬೇಕೋ ಆ ರೀತಿ ಅದನ್ನು ಕಟ್ತಾ ಹೋಗ್ತಾ ಇದ್ದಾರೆ. ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು 1913ರಲ್ಲಿ ಜಾರಿಗೊಳಿಸ್ತಾರೆ ಸರ್ ಎಂ ವಿ ಅವರು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಆ ಕಾರ್ಟೂನಲ್ಲಿ ಮಕ್ಕಳು ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ಮೊದಲು ಪ್ರೌಢ ಶಿಕ್ಷಣ, ಆ ಲೈನ್ಗಳು ಬರೋಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಮೊದಲು ಪ್ರೌಢ ಶಿಕ್ಷಣ ಮದ್ರಾಸ್ ಸಂಸ್ಥಾನಕ್ಕೆ ಒಳಪಟ್ಟಿತ್ತು. ಏನು ತಮಿಳುನಾಡು ಅಂತ, ಈಗ ಮೈಸೂರು ಸಂಸ್ಥಾನ ಕರ್ನಾಟಕ ಅಂತ ಮುಂದೆ ಕರೆದ, ಆ ಥರ ಮದ್ರಾಸ್ ಸಂಸ್ಥಾನಕ್ಕೆ ಒಳಪಟ್ಟಿತ್ತು. ಅವರು ಅಲ್ಲಿಂದ ಪ್ರೌಢ ಶಿಕ್ಷಣದ ವ್ಯವಸ್ಥೆಯನ್ನು ನಾವೇ ಮಾಡ್ತೀರಿ, ನಮ್ಮಲ್ಲೇ ಪರೀಕ್ಷೆ ನಡೆಸ್ತೀರಿ ಅಂತ ಹೇಳಿ ಅದನ್ನು ಪ್ರತ್ಯೇಕಗೊಳಿಸ್ತಾರೆ. ಮದ್ರಾಸ್ ಸಂಸ್ಥಾನದಿಂದ ತಗೊಂಡು ಮೈಸೂರು ಸಂಸ್ಥಾನವೇ ಅದರ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತಹ ಒಂದು ಕ್ರಮವನ್ನು ತಗೊತಾರೆ. ಅದಕ್ಕೆ ಆರ್ಥಿಕ ಪರಿಷತ್ತಿನ ಅನುಮತಿ ಬೇಕಲ್ವಾ, ಸುಮ್ಮನೆ ಆಗಲ್ವಾ. ಜೆರಾಕ್ಸು, ಪೇಪರು, ಇನ್ವಿಜಿಲೇಷನ್ನು, ಇವ್ಯಾಲ್ಯುವೇಷನ್ನು, ಇವಾಗ ಏನಿದೆಯಲ್ಲ ಈ ಖರ್ಚು ವೆಚ್ಚ, ಅದೆಲ್ಲ ದುಡ್ಡು ಬೇಕಾಗುತ್ತೆ. ಆದರೂ ಅದನ್ನು ಸಲಹೆ ತಗೊಂಡು ಅನುಮತಿ ತಗೊಂಡು ಅವರು ಅದನ್ನು ನಾವೇ ನಡೆಸ್ಕೊತೀರಿ ಅಂತೇಳಿ ಮದ್ರಾಸ್ ಸಂಸ್ಥಾನದಿಂದ ನಮಗೆ ಅದನ್ನು ವಾಪಸ್ ತೊಗೊಂಡ್ಬರ್ತಾರೆ. ನೋಡಿ ಈ ಲೈನ್ಗಳು ಬರ್ತವೆ. ಪ್ರೌಢಶಾಲಾ ಶಿಕ್ಷಣ ಮದ್ರಾಸ್ MADRAS ಅಂತ ಹಾಕಿದ್ದೀನಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ಹೈಲೈಟ್ ಮಾಡ್ತೀನಿ, ಇಲ್ಲಿದೆಯಲ್ಲ ನೋಡಿ, ಇಲ್ಲಿ ಮದ್ರಾಸ್ ಶಿಕ್ಷಣಕ್ಕೆ ಸಂಸ್ಥಾನಕ್ಕೆ ಒಳಪಟ್ಟಿತ್ತು. ಇದನ್ನು ಬದಲಾಯಿಸಿ ಚೇಂಜ್ ಮಾಡಿ ಮೈಸೂರು ಸಂಸ್ಥಾನವೇ, ನಮ್ಮ ಮೈಸೂರು ಸಂಸ್ಥಾನವೇ ನಾವೇ ಹೈಸ್ಕೂಲ್ ಪ್ರೌಢ ಶಿಕ್ಷಣ ವ್ಯವಸ್ಥೆ ನೋಡ್ಕೊತೀರಿ, ಅದರ ಅಂತಿಮ ಪರೀಕ್ಷೆ ಕೂಡ ನಾವೇ ನಡೆಸ್ತೀರಿ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಅದನ್ನು ನಾವೇ ಬರೆಸ್ತೀರಿ, ಆರ್ಥಿಕ ಪರಿಷತ್ತಿನ ಮೂಲಕ ಅದನ್ನು ರೂಪುಗೊಳಿಸ್ತಾರೆ, ಒಂದು ಶೇಪ್ಗೆ ತೊಗೊಂಬರ್ತಾರೆ. ನಿಜವಾಗ್ಲೂ ಬಹಳ ಗ್ರೇಟ್ ಆದಂತಹ ಒಂದು ಕ್ರಮ ಸರ್ ಎಂ ವಿ ಅವರ ಕಡೆಯಿಂದ. ಮುಂದೆ ನೋಡೋಣ. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಇವರು. ಎಸ್ ನೋಡಿ, ಟೆಕ್ನಿಕಲ್ ಅಂತ ಇವಾಗ ಏನು ನೋಡ್ತಾ ಇದ್ದೀರಲ್ಲ ನೀವು ಈ ಪ್ರಪಂಚದಲ್ಲಿ, ಅದನ್ನು ಆವಾಗಲೇ ಅವರು ತುಂಬ ಗಮನ ಕೊಟ್ಟಿದ್ರು ಅದಕ್ಕೆ. ಮತ್ತು ಇದು ವೃತ್ತಿಪರತೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಚೆನ್ನಾಗಿ ಮಕ್ಕಳು ವಿದ್ಯಾರ್ಥಿಗಳು ಇದನ್ನು ಕಲಿಬೇಕು ಅಂತ. ಇದು ಒನ್ ಆಫ್ ದ ಬೆಸ್ಟ್ ಕ್ರಮ ಅವ್ರ ಕಡೆಯಿಂದ ಆಗಿರೋದು ಎಜುಕೇಷನ್ಗೋಸ್ಕರ ಅಂತ ನಾವೆಲ್ಲ ಭಾವಿಸಿದ್ದೀರಿ. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, ಈ ಟೆಕ್ನಿಕಲ್ ಅಂತ ನಾವೇನು ನೋಡಿದ್ರಲ್ವ ಮೈಸೂರಿನಲ್ಲಿ, ಮೈಸೂರು ಸಂಸ್ಥಾನ ಅಂದರೆ ಕರ್ನಾಟಕ ಆಗುತ್ತೆ, ಮೈಸೂರು ಅನ್ನೋದೇ ನಮ್ಗೆ ಗೊತ್ತಿದೆಯಲ್ಲ, ಅದು ಅಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಬೆಂಗಳೂರಿನಲ್ಲಿ ಬಿಡೋಕ್ಕಾಗತ್ತಾ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲಿದೆ. ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ರೆ ಅದರ ಸವಿಯನ್ನು ಉಂಡಿರ್ತೀರ ನೀವು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಇವರು. ಎಸ್ ಬೆಂಗಳೂರಿನಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸಿಗುತ್ತೆ. ಸ್ನೇಹಿತರೆ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಜಸ್ಟ್ 2 ಪ್ರಶ್ನೆ ಇಟ್ಕೊಂಡು ಬಂದಿದ್ದೆ, ಬಹಳ ಇಂಪಾರ್ಟೆಂಟು ಪರೀಕ್ಷೆ ದೃಷ್ಟಿಯಿಂದ. ಸರ್ ಎಂ ವಿಯವರ ಹಣಕಾಸು ನೀತಿ, ಸರ್ ಎಂ ವಿಯವರ ಶಿಕ್ಷಣ ನೀತಿಗಳು, ಕ್ರಮಗಳು, ಇದನ್ನು ಮತ್ತೆ ನೀವು ಮನನ ಮಾಡ್ಕೊಳ್ಳಿ, ನಿಮಗೆ ಇದು ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಜೊತೆಯಲ್ಲಿ ಪಯಣವನ್ನು ಮುಂದುವರಿಸಬೇಕು ಅಂತ ನನಗೆ ಹಂಬಲ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಎಲ್ಲರೂ.